ಪ್ರಿಯ ವೀಕ್ಷಕರೇ, ಇವತ್ತು ನಾವು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಬಟ್ಟೆಮಲ್ಲಪ್ಪ ಎನ್ನುವಂತಹ ಊರಿನಲ್ಲಿದ್ದೇವೆ. ಒಣ ಅಡಿಕೆ ಸುಲಿಯುವ ಯಂತ್ರವನ್ನು ಬಳಸುತ್ತಿರುವಂತಹ ರೈತರು ಇವತ್ತು ನಮ್ಮ ಅತಿಥಿ. ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಯ ಪರಿಚಯ ಮಾಡ್ಕೊಳ್ಳೋಣ. ಇವತ್ತಿನ ಪರಿಚಯ ಅವರಿಂದಲೇ ಆಗತ್ತೆ. ನಮಸ್ಕಾರ, ನನ್ನ ಹೆಸರು ಮೋಕ್ಷೇಂದ್ರ ಅಂತ ಹೇಳಿ. ನಂದು ಹರಿದ್ರಾವತಿ ಗ್ರಾಮ, ಹೊಸನಗರ ತಾಲೂಕು. ನಾನು ಬಟ್ಟೆಮಲ್ಲಪ್ಪದಲ್ಲಿ ಒಂದು ಒಣ ಅಡಿಕೆ ಸುಲಿಯುವ ಯಂತ್ರವನ್ನು ರೈತರಿಗೆ ಅಡಿಕೆ ಸುಲಿಯುವ ಯಂತ್ರವನ್ನು ಪರಿಚಯಿಸ್ತಾ ಇದ್ದೀನಿ, ಹಾಗೂ ಸುಲ್ಕೊಡ್ತಾನೂ ಇದ್ದೀನಿ. ಇದರಲ್ಲಿ ಒಳ್ಳೆ ಉತ್ತಮ ಇಳುವರಿ ಹಾಗೂ ಒಳ್ಳೆ ಕ್ವಾಲಿಟಿ ಸಹ ಬರ್ತದೆ. ಮೋಕ್ಷೇಂದ್ರ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಷ್ಟು ವರ್ಷದಿಂದ ತಾವು ಈ ಅಡಿಕೆ ಸುಲಿಯುವ ಯಂತ್ರವನ್ನು ನಿರ್ವಹಿಸ್ತಾ ಇದ್ದೀರಿ? ಕಳೆದ 2 ವರ್ಷದಿಂದ ಈ ಯಂತ್ರದ ಉಪಯೋಗ ಮಾಡ್ತಾ ಇದ್ದೀವಿ. ನಿಮಗೆ ಜಮೀನ್ ಇದೆಯಾ? ಹೌದು. ಎಷ್ಟು ಎಕರೆ ಜಮೀನು? ಒಂದು 2 ಎಕರೆ ಭತ್ತ ಬೆಳೆಯೋ ಜಮೀನಿದೆ, ಒಂದು 4 ಎಕರೆ ಅಡಿಕೆ ಬೆಳೀತಾ ಇದ್ದೀವಿ. ಅಡಿಕೆ ಮತ್ತು ಭತ್ತ ಬೆಳೀತಾ ಇದ್ದೀರಿ. ಈ ಅಡಿಕೆ ಮತ್ತು ಭತ್ತ ಬೆಳೆಯೋ ಜಮೀನು ಇಟ್ಕೊಂಡು ಈ ವ್ಯಾವಹಾರಿಕ ಜೀವನಕ್ಕೆ ಕಾಲಿಡುವ ಉದ್ದೇಶ ಏನು? ಉದ್ದೇಶ ಏನಿಲ್ಲ, ಅಡಿಕೆ ಬೆಳೆ ಜಾಸ್ತಿ ಇರೋದ್ರಿಂದ ಅದು ನಿರ್ವಹಣೆ ಆಗ್ಲೇಬೇಕು, ಅದು ಸಂಸ್ಕರಣೆ ಆಗ್ಲೇಬೇಕು. ಈಗಿನ ಕೂಲಿ ಜನಗಳ ಸಮಸ್ಯೆ ಇರೋದ್ರಿಂದ ಯಂತ್ರಗಳ ಉಪಯೋಗ ಬೇಕು. ಹಾಗಾಗಿ ಒಳ್ಳೊಳ್ಳೆ ಟೆಕ್ನಾಲಜಿ ಇರ್ತಕ್ಕಂಥ ಯಂತ್ರಗಳನ್ನ ಉಪಯೋಗಿಸಿ ನಾವು ಇದನ್ನ ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಈ ಯಂತ್ರದ ಬಳಕೆ ಮಾಡಬೇಕು, ಅಡಿಕೆ ಸುಲಿಯುವ ಯಂತ್ರದ ಬಳಕೆ ಮಾಡಬೇಕು ಅಂತ ನಿಮ್ ತಲೆಯಲ್ಲಿ ಯಾವಾಗಿಂದ ಬಂತು? ಜನಗಳ ಸಮಸ್ಯೆ ಇರೋದ್ರಿಂದ ಕಳೆದ ಒಂದು 5-6 ವರ್ಷದಿಂದ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ವಿ. ಹಾಗಾಗಿ ಈ ಯಂತ್ರಕ್ಕೆ ನಾವು ಈ ಅಡಿಕೆ ಯಂತ್ರ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಈ ಯಂತ್ರ ನಾನು ಹಸಿ ಯಂತ್ರವನ್ನು ಕಳೆದ 5-6 ವರ್ಷಗಳಿಂದ ಹಸಿ ಅಡಿಕೆ ಸುಲಿಯುವ ಯಂತ್ರನ ಉಪಯೋಗಿಸ್ತಾ ಇದ್ದೆ. ಹಾಗೆ ಅದನ್ನ ಮುಂದುವರಿಸ್ತಾ ಈ ಚಾಲಿ ಅಡಿಕೆಯನ್ನು ಸುಲಿಬೇಕು, ಸಿಪ್ಪೆಗೋಟನ್ನು ಸುಲಿದು ಅದನ್ನು ಸಂಸ್ಕರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಒಂದು 2 ವರ್ಷದಿಂದ ಇದನ್ನ ನಡೆಸ್ತಾ ಇದ್ದೀನಿ. ಈ ಹಸಿ ಅಡಿಕೆ ಸುಲಿಯೋದ್ರಲ್ಲೂ ಮತ್ತೆ ಈ ಒಣ ಅಡಿಕೆ ಚಾಲಿ ಸುಲಿಯೋದ್ರಲ್ಲಿ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಏನಿಲ್ಲ, ಎಲ್ಲದೂ ಅದು ಚೆನ್ನಾಗಿ ಬರುತ್ತೆ, ಇದು ಚೆನ್ನಾಗಿ ಬರುತ್ತೆ. ವ್ಯತ್ಯಾಸ ಏನಿಲ್ಲ, ಲೇಬರ್ ನಮಗೆ ತುಂಬಾ ಸೇವ್ ಆಗುತ್ತೆ. ಅಟ್ಲೀಸ್ಟ್ ಒಂದು 100 ಚೀಲ ಅಡಿಕೆ ಸುಲಿಬೇಕು ಅಂದ್ರೆ ನಾವು ಹೆಣ್ಣಾಳಿಂದ ಸುಲಿಸ್ಬೇಕು ಅಂದ್ರೆ 10 ದಿನಗಳಾಗುತ್ತೆ. ಇಲ್ಲಿ ಒಂದೇ ದಿನದಲ್ಲಿ ಮುಗಿದು ಹೋಗ್ಬಿಡು. ಈ ಕೈ ಸುಲ್ತಕ್ಕೂ ಮತ್ತೆ ನಿಮ್ಮ ಯಂತ್ರದ ಸುಲ್ತಕ್ಕೂ ಇರುವ ಅತಿ ದೊಡ್ಡ ವ್ಯತ್ಯಾಸ ಏನು? ಅತಿ ದೊಡ್ಡ ವ್ಯತ್ಯಾಸ ಅಂದ್ರೆ ಕೈ ಸುಲ್ತದಲ್ಲಿ ಶೈನಿಂಗ್ ಇರೋದಿಲ್ಲ ಅಡಿಕೆ, ಇದರಲ್ಲಿ ತುಂಬಾ ಶೈನಿಂಗ್ ಬರುತ್ತೆ, ಅಡಿಕೆ ಶೈನಿಂಗ್ ಬರುತ್ತೆ. ಮಾರ್ಕೆಟ್ ಅಲ್ಲಿ 1,000 ರೂಪಾಯಿ ಆನ್ ಸಿಕ್ಕತ್ತೆ. ಯಂತ್ರದಲ್ಲಿ ಸುಲಿದ್ರೆ ಅದಕ್ಕೆ ರೈಟ್ ಕಮ್ಮಿ ಅಂತ ಇಲ್ಲ, ಹಾಗೇನಿಲ್ಲ. ಒಳ್ಳೆ ಅಡಿಕೆ ಆದ್ರೆ ಒಳ್ಳೆ ಉತ್ತಮ ಕ್ವಾಲಿಟಿ ಬರುತ್ತೆ, ಉತ್ತಮವಾಗಿ ಒಳ್ಳೆ ಶೈನಿಂಗು ಇರುತ್ತೆ. ಈ ಹಸಿ ಅಡಿಕೆಗೆ ಬೆಲ್ಟ್ ಆಧಾರಿತ ಲೆಕ್ಕ ಹೇಳ್ತಾರೆ, ಇದು ಇಷ್ಟು ಬೆಲ್ಟ್ ಇಂದು ಅಂತ. ಇದ್ರದ್ ಲೆಕ್ಕಾಚಾರ ಯಾವ ತರ? ಇಲ್ಲ, ಇದು ರಬ್ಬರ್ ಸೆಲ್ಲರ್ ಅಂತ ಬರುತ್ತೆ. ರಬ್ಬರ್ ಒಳಗಡೆ ರೋಲಿಂಗ್ ಬರುತ್ತದು. ಇದು ಬೆಲ್ಟ್ ಯಾವುದು ಅಡ್ಜಸ್ಟ್ಮೆಂಟ್, ಅಡಿಕೆಗೆ ಯಾವುದು ಪೆಟ್ಟು ತಗೊಳ್ಳೋದಿಲ್ಲ. ಇದು ರಬ್ಬರ್ ಸೆಲ್ಲರ್, ರೋಲಿಂಗ್ ಬರುತ್ತೆ. ರೋಲಿಂಗ್ ಅಲ್ಲಿ ಇದಾಗುತ್ತೆ. ಈ ಅಡಿಕೆನಾರು ನೆನೆಸಿ ಮಾಡಿ ಬಿಡ್ಬೇಕಾ? ಇಲ್ಲ, ಒಣ ಅಡಿಕೆಯನ್ನ ಡ್ರೈ ಇದ್ದಷ್ಟು ಇದು ಭಾರಿ ಉತ್ತಮ. ಮತ್ತೆ ಇದನ್ನು ಸುಲಿದು 5 ತಿಂಗಳವರೆಗೂ ಇಡಬಹುದು ಮನೆಯಲ್ಲಿ. ಹೆಣ್ಣಾಳ ಹತ್ರ ಸುಲಿಸಿದ್ರೆ ಅದಕ್ಕೆ ನೀರ್ ಹಾಕೊಂಡು ಸುಲಿಯೋದ್ರಿಂದ ಅದು 1 ತಿಂಗಳು ಅಷ್ಟೇ ಅದಕ್ಕೆ ಅವಧಿ ಇರುತ್ತೆ. ಕೈ ಸುಲ್ತದಲ್ಲಿ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಹೌದು, ಹೆಣ್ಣಾಳು ಸುಲಿಯೋದಾದ್ರೆ ನೀರಿನ ಅವಶ್ಯಕತೆ ಇರುತ್ತೆ. ಕೈ ಉರಿ ಅಂತೇಳಿ ನೀರನ್ನ ಸಿಂಪರಣೆ ಮಾಡ್ಕೊಂಡು ಸುಲಿತಾರೆ, ಅದಕ್ಕೆ 1 ತಿಂಗಳ ಅವಧಿ. ಇದು ಡ್ರೈ ಸುಲಿಯೋದ್ರಿಂದ 5 ತಿಂಗಳವರೆಗೂ ಆರಾಮಾಗಿ ಇಟ್ಟು. ನಿಮ್ಮ ಲೆಕ್ಕಾಚಾರದ ಪ್ರಕಾರ ಕೈ ಸುಲ್ತದ್ಕಿಂತ ಇದು ಅತ್ಯುತ್ತಮ ಸುಲಿತ? 100ಕ್ಕೆ 100. ನಿಮ್ಮ ಹಲ್ಲರಿದೆ, ನಿಮ್ದು ಅಡಿಕೆ ಸುಲಿಯೋ ಯಂತ್ರ ಇದೆ ಅಂತ ಈ ತರ ಹೇಳ್ತಾ ಇದೀರಿ ಅಂತ ನನ್ನ ಮಾತು. ಇಲ್ಲ, ಹಾಗಿಲ್ಲ. ಯಾರು ಬೇಕಾದ್ರೂ ಇದನ್ನ ಒಂದು ಯಂತ್ರ ಖರೀದಿನೂ ಮಾಡ್ಬೋದು. ಇದು ನಾನು ನನ್ನ ಹತ್ರ ರೈತರು ಬರ್ಲಿ ಅಥವಾ ಸುಲಿಸ್ಲಿ ಅಂತ ಹೇಳೋದಲ್ಲ. ಒಬ್ಬ ಸಾಧಾರಣ ರೈತ ಸಹ ಒಂದ್ ಮನೇಲಿ ಇಟ್ಕೋಬಹುದು. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ. ಸಣ್ಣ ಇಳುವರಿದಾರರು ಇದು ಯಾವ ತರ ಬಳಸಬಹುದು? ಅಲ್ಲ, ಮನೆಯಲ್ಲಿ ಯೂಸ್ ಮಾಡಬಹುದು. ಇದರಲ್ಲಿ ಸಣ್ಣ ಸಣ್ಣ ಯಂತ್ರಗಳು ಬರ್ತವೆ. ಈಗ ನೀವು ಬಳಸ್ತಾ ಇರುವ ಯಂತ್ರದ ಖರ್ಚು ವೆಚ್ಚ ಎಷ್ಟು ಬರುತ್ತೆ? ಇದು ತುಂಬಾ ಜಾಸ್ತಿ ಆಗುತ್ತೆ. ಇದಕ್ಕೊಂದು 20ರಿಂದ 25 ಲಕ್ಷದವರೆಗೂ ಖರ್ಚು ಬರುತ್ತೆ. ನಿರ್ವಹಣೆ ಅಂತ ಏನ್ ಬರುತ್ತಲ್ಲ, ಆ ನಿರ್ವಹಣೆ ಒಳಗೆ ಎಷ್ಟು ಖರ್ಚು ಬೀಳತ್ತೆ ಒಂದು ತಿಂಗಳಿಗೆ? ಕರೆಂಟ್ ಬಿಲ್ಲು, ಇತರೆ ವೆಚ್ಚಗಳು ಅಂತೇಳಿ ಎಷ್ಟು ಖರ್ಚು ಬರುತ್ತೆ? ಕರೆಂಟ್ ಬಿಲ್ಲು, ಲೇಬರ್, ಅದು ಇದು ಅಂತ ಹೇಳಿ ಇಲ್ಲಿ ಕೆಲಸ ಹೇಗೆ ವರ್ಕ್ ಮಾಡ್ತೀವೋ ಅದ್ರ ಮೇಲೆ ನಡೆಯುತ್ತೆ. ಹೆಚ್ಚು ಕಡಿಮೆ ತಿಂಗಳಿಗೆ ಒಂದು 60ರಿಂದ 70 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಏನೇ ಯಂತ್ರ ಬಳಸಿದ್ರು ಶ್ರಮಿಕರ ಅವಶ್ಯಕತೆ ಇದ್ದೇ ಇದೆ. ಆದ್ರೆ 100 ಲೇಬರ್ ಬೇಕಲ್ಲ, 20 ಲೇಬರ್ ಸಾಕಾಗುತ್ತೆ. 80% ಕಡಿಮೆ ಆಗುತ್ತೆ. ಒಂದು 10 ಜನ ಬೇಕಾದಲ್ಲಿ 2 ಜನ ಆಗುತ್ತೆ. ಹೌದು. ಈ ಒಂದು ಯಂತ್ರ ನೀವು ಬಳಸ್ತಾ ಇದ್ದೀರಲ್ಲ, ಈ ಹಲ್ಲರಿಗೆ ಟೋಟಲ್ ಎಷ್ಟು ಖರ್ಚಾಗಿರ್ಬೋದು? ಇದಕ್ಕೊಂದು 25ರಿಂದ 30 ಲಕ್ಷ ಖರ್ಚಾಗುತ್ತೆ. 25ರಿಂದ 30 ಲಕ್ಷ. ಎಷ್ಟು ಎಲ್ಲಿಯವರೆಗೆ ಇದು ಅಡಿಕೆ ಹಾಕ್ಬೋದು? ಎಷ್ಟು ಚೀಲ ಅಡಿಕೆ ಹಾಕ್ಬೋದು? ಒಂದು ದಿನಕ್ಕೆ 100 ಚೀಲದವರೆಗೂ ಉಪಯೋಗಿಸಬಹುದು. ಒಂದು ದಿನಕ್ಕೆ 100 ಚೀಲ? ಹೌದು. ಇದು ಕರೆಂಟ್ ಬಿಲ್ ಯಾವ ತರ ಬರುತ್ತೆ? 100 ಚೀಲ ಉಪಯೋಗ? 100 ಚೀಲ ಅಂದ್ರೆ ಒಂದು ಯೂನಿಟ್ಗೆ 7 ರೂಪಾಯಿ ಬರುತ್ತೆ ನನಗೆ. 100 ಚೀಲಕ್ಕೆ ಎಷ್ಟು ಯೂನಿಟ್ ಆಗುತ್ತೆ? ಅದು ಅಬ್ಸರ್ವ್ ಮಾಡ್ಲಿಲ್ಲ. ಒಟ್ಟು ಒಂದು ತಿಂಗಳಿಗೆ ಒಂದು 25,000 ರೂಪಾಯಿವರೆಗೂ ಕರೆಂಟ್ ಬಿಲ್ ಆಗುತ್ತೆ.
ಈ ಯಂತ್ರ ಬಳಸೋದ್ರಿಂದ ಅತಿ ದೊಡ್ಡ ಖರ್ಚು ಅಂದ್ರೆ ಏನು? ಇಲ್ಲ, KB ಬಿಲ್ಲು, ಲೇಬರ್ ಪ್ರಾಬ್ಲಮ್, ಲೇಬರ್ ಕಾಸ್ಟ್ ಈ ನಿಮ್ಮ ಯಂತ್ರಕ್ಕೆ ಎಷ್ಟು ಶ್ರಮಿಕರು ಬರ್ತಾರೆ ದಿನಕ್ಕೆ? ಇಲ್ಲಿ ಹೆಣ್ಣಾಳು ಒಂದು 10 ರಿಂದ 12 ಹೆಣ್ಣಾಳು ಇದ್ದಾರೆ, ಒಂದು 2 ರಿಂದ 3 ಗಂಡಾಳು ಇದ್ದಾರೆ. ಒಟ್ಟು ಒಂದು 15 ಜನ ಡೈಲಿ ವರ್ಕ್ ಮಾಡ್ತೀವಿ. ಎಷ್ಟು ತಿಂಗಳು ಕೆಲಸ ಮಾಡ್ತೀರಿ ನೀವು? ಅಲ್ಲ, 365 ದಿನ ಇದು ಕೆಲಸ ಇರುತ್ತೆ. 365 ದಿನ? ಹೌದು. ಈಗ ನೀವು ಮಾಡಿ ಎಷ್ಟು ವರ್ಷ ಆಯ್ತು? ಇದು 2 ವರ್ಷ ಆಯ್ತು. ಈಗ 2 ವರ್ಷದಿಂದ ಸತತ 365 ದಿನದ ಲೆಕ್ಕಾಚಾರದಲ್ಲಿ 2 ವರ್ಷನೇ ಕಂಪ್ಲೀಟ್ ಕೆಲಸ ಮಾಡಿದ್ರೆ ರಜಾ ಗೀಜ ಏನಾದ್ರು ಇದೆಯಾ? ಇಲ್ಲ, ನಮಗೆ ಸುಸ್ತಾಗಿ ರಜೆ ಮಾಡ್ಬೇಕು ಬಿಟ್ರೆ ಮಿಲ್ಲಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಏನು ನಿಲ್ಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾವತ್ತೂ ನಿಲ್ಲಿಸ್ಲೇ ಇಲ್ಲ ನಾವು. ನಿಮ್ಮ ಶ್ರಮಿಕರು ಯಾವಾಗ್ಲೂ ಬರ್ತಾರ ಅಥವಾ ಬೇರೆ ಬೇರೆ ಜನ ಬದಲಾವಣೆ? ಇಲ್ಲ, ನಮಗ್ ರೆಗ್ಯುಲರ್ ಯಾರು ಬರ್ತಾರೋ ಅವ್ರು ಮಾತ್ರ, ಬೇರೆ ಯಾರು ಬರೋದಿಲ್ಲ. ಒಬ್ಬೊಬ್ರು ಒಂದೊಂದ್ ದಿವಸ ರಜೆ ಮಾಡ್ತಾರೆ, ಒಬ್ಬೊಬ್ರು ಹೀಗೆ ಕಂಟಿನ್ಯೂ ಒಟ್ಟು ರನ್ನಿಂಗ್ ಇರುತ್ತದೆ. ಬಂದಂತ ಶ್ರಮಿಕರಿಗೆ ಕೆಜಿ ಲೆಕ್ಕದಲ್ಲಿ ಹೌದು, ಕೊಡ್ತೀರಾ ಅಥವಾ ತಿಂಗಳು ಸಂಬಳ? ಇಲ್ಲ, KG ಲೆಕ್ಕದಲ್ಲಿ ಕೊಡ್ತೀವಿ. ಏನ್ ಕೊಡ್ತಾ ಇದ್ದೀರಿ? ಹೆಣ್ಣಾಳಿಗೆ KG 3 ರೂಪಾಯಿ ಕೊಡ್ತೇವೆ, ಗಂಡಾಳಿಗೆ ಡೈಲಿ ವೇಜಸ್ ಕೊಡ್ತೀವಿ. ಈಗ ಒಬ್ಬ ಅಡಿಕೆ ಬಂದು ಸುಲಿಯೋರು ಎಷ್ಟು ಕೊಡ್ಬೇಕು ನಿಮಗೆ ದುಡ್ಡು? ದುಡ್ಡು KGಗೆ 15 ರೂಪಾಯಿ ಮಾಡಿದೀವಿ. ಈಗ ಸ್ವಲ್ಪ ಜನರೇಟರ್ ಕರೆಂಟು ಎಲ್ಲ ಸಮಸ್ಯೆ ಇರೋದ್ರಿಂದ ಜನರೇಟರ್ ಆಗಿರೋದ್ರಿಂದ ಕೇವಲ 2 ರೂಪಾಯಿ ಜಾಸ್ತಿ ಮಾಡಿ ಒಟ್ಟು 17 ರೂಪಾಯಿಗೆ ಕೊಡ್ತಾ ಇದೀವಿ. ಜನರೇಟರ್ಗೆ ಬೇರೆ ಲೆಕ್ಕಾಚಾರ ಅಥವಾ? ಇಲ್ಲ, ಒಟ್ಟು ಈಗ ಕರೆಂಟು ನಮಗೆ ಒಂದು ದಿವಸಕ್ಕೆ 2 ರಿಂದ 3 ತಾಸು ಕೊಡ್ತಾ ಇದ್ದಾರೆ ಅಷ್ಟೇ ಕೊಡ್ತಾ. 3 ಫೇಸ್ ಇದು? ಹೌದು, 3 ಫೇಸ್. ಮೈನ್ ಮೋಟ್ರು 10 HP, ಬ್ಲೋವರ್ 5 HP ಬರುತ್ತೆ, ವೆಲ್ವೇಟ್ರ್ 2 HP ಬರುತ್ತೆ, ವೈಬ್ರೇಟರ್ ಒಟ್ಟು ಟೋಟಲ್ 19 HP ರನ್ ಆಗುತ್ತೆ. ಸಣ್ಣ ಇಳುವಳಿದಾರರು ಏನಾದ್ರು ಸಿಂಗಲ್ ಫೇಸ್ ಅಲ್ಲಿ ಮೋಟರ್? ಹೌದೌದು, 3 HP ಮೋಟರ್ ಸಿಂಗಲ್ ಫೇಸ್ ಇಂದ ಬರುತ್ತೆ, 3 ಫೇಸ್ ಇಂದು ಬರುತ್ತೆ, 5 HP ಮೋಟರ್ 3 ಫೇಸ್ ಅಲ್ಲಿ ಬರುತ್ತೆ. ಸಣ್ಣ ಇದರಲ್ಲಿ ಸ್ವಲ್ಪ ಸಣ್ಣದು, ಸಾಮರ್ಥ್ಯ ಕಡಿಮೆ ಇರುತ್ತೆ. ಈಗ ಇದ್ರೊಳಗೆ 100 ಚೀಲ ಒಂದು ದಿನಕ್ಕೆ ಹಾಕ್ಬೋದು, ಅದ್ರಲ್ಲಿ 10 ಚೀಲ ಹೋಗುತ್ತೆ. ಅದ್ರಲ್ಲಿ 10 ಚೀಲ. ಈಗ ಒಂದು ಇದೊಂದು ಅಡಿಕೆ ಸುಲಿ ಯಂತ್ರದ ಕೆಲಸ ಹೇಗ್ ಪ್ರಾರಂಭ ಆಗುತ್ತೆ? ಉದಾಹರಣೆಗೆ ಒಬ್ರು ಒಂದು 50 ಚೀಲ ತಗೊಬಂದ್ರು, ಟ್ಯಾಕ್ಟ್ರಿಯಲ್ಲಿ ತಗೊಬರ್ತಾರೆ, ಇಳಿಸಿದ್ರು, ನೀವ್ ಯಾವ ತರ ಹಂತ ಇರಕ್ಕೆ ಕಾರ್ಯದ ಹಂತ ಏನು ಅಂತ?